ಪಾಸ್ ಆಗ್ತೀರಾ ಇಲ್ಲೇ ಇರ್ತೀರಾ? ಸೊ ಬಸ್ಸಿಗೆ ಹೊರಡ್ತೀವಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇದು ಹನುಮ ಜಯಂತಿ ದಿನದ ವಿಡಿಯೋ. ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಿದ್ದೀನಿ, ಬಟ್ ಎಡಿಟ್ ಮಾಡಿ ಹಾಕೋದಕ್ಕೆ ಇವಾಗ ಟೈಮ್ ಸಿಕ್ತು. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಹನುಮ ಜಯಂತಿ ದಿನ ಟೆಂಪಲ್ಗೆ ಹೋಗಿ ಬಂದು ಟ್ರಾವೆಲ್ ಮಾಡ್ತಿದ್ದೀನಿ. ಟ್ರಾವೆಲ್ ಮಾಡಿ ಬ್ಯಾಂಗ್ಳೂರ್ ರೀಚ್ ಆಗಿ ನಿಮಗೆ ಆಲ್ರೆಡಿ ನನ್ನ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಏನು ಟಾಪಿಕ್ ಅಂತ ಹೇಳಿಬಿಟ್ಟು, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು. ಹೌದು, ಮಲ್ಲೇಶ್ವರಂಗೆ ಹೋಗೋಣ, ಮಲ್ಲೇಶ್ವರಂ ಟೂರ್ ಮಾಡ್ಕೊಂಡು ಬರೋಣ. ನಾನು ಇಲ್ಲಿ ಮನೆ ಅರೌಂಡ್ 10:30 11 o'clock ಹಂಗೆ ಬಿಟ್ಟೆ. ಸೊ ರೀಚ್ ಆಗೋಷ್ಟೊತ್ತಿಗೆ ಅರೌಂಡ್ 12:30 ಹಂಗಾಗಿತ್ತು. ಸೊ ಮಲ್ಲೇಶ್ವರಮಲ್ಲಿ ನಿಮಗೆ ಎಲ್ಲ ಥರ ಬಜೆಟಲ್ಲೂ ನೀವು ಮಲ್ಲೇಶ್ವರಂಗೆ ಹೋದರೆ ಪರ್ಚೇಸ್ ಮಾಡ್ಬೋದು. ನಿಮ್ದು ಹೈ ಬಜೆಟ್ ಇದ್ದರೆ ಅದಕ್ಕೂ ಪರ್ಚೇಸ್ ಮಾಡ್ಬೋದು, ಲೋ ಬಜೆಟಲ್ಲೂ ನೀವು ಶಾಪಿಂಗ್ ಮಾಡ್ಬೋದು. ಸೊ ಅದನ್ನ ಒಂದು ಗ್ಲಾನ್ಸ್ ನೋಡ್ಕೊಂಬರೋಣ. ಸೊ ಇವತ್ತು ಮಮ್ಮಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸ್ವಲ್ಪ ಬ್ಯುಸಿ ಆಗಿದ್ದ ಕಾರಣ ಐ ಆಮ್ ಟ್ರಾವೆಲಿಂಗ್ ಅಲೋನ್. ಐ ಟ್ರಾವೆಲ್ಡ್ ಅಲೋನ್ ಆ್ಯಂಡ್ ನಾನು ಒಬ್ಬಳೇ ಹೋಗಿ ನನ್ನ ಕಂಪನಿನ ಎಂಜಾಯ್ ಮಾಡ್ಕೊಂಡು ಬಂದೆ. ಐ ಲವ್ ಮೈ ಓನ್ ಕಂಪನಿ. ಸೊ ಲವ್ ಯುವರ್ ಸೆಲ್ಫ್, ಎಂಜಾಯ್ ಯುವರ್ ಕಂಪನಿ. ನನಗೂ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡೋದಿತ್ತು, ಹಾಗಾಗಿ ಹೋದೆ. ಆ್ಯಂಡ್ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಇರುವಾಗ ಕೂಡ ಎಂಜಾಯ್ ಮಾಡಬೇಕು. ಸೊ ಅಲೋನ್ ಆಗಿರೋ ಕೂಡ ಹೇಗೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ಬೋದು ಮೊಮೆಂಟ್ಸ್ನ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಾನು ಒಬ್ಬಳೇ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದೆ ಡೇನ. ಸೊ ಇವಾಗ ಮಲ್ಲೇಶ್ವರಂ ಬಸ್ ಹತ್ತಿ ಮಲ್ಲೇಶ್ವರಂ ಹೋದೆ. ಮಲ್ಲೇಶ್ವರಮಲ್ಲಿ ನೋಡಿ ಏನೆಲ್ಲ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಎಲ್ಲನೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋದಲ್ಲಿ, ಬಟ್ ಸರ್ಟೇನ್ ಥಿಂಗ್ಸ್ ನಾನು ಕವರ್ ಮಾಡಿದ್ದೀನಿ. ನೋಡ್ಕೊಂಡು ಬನ್ನಿ. ಮಾಲು ಸುತ್ತೋಣ, ಸ್ಟ್ರೀಟ್ ಶಾಪಿಂಗು ಸುತ್ತೋಣ. ಸೊ ವಿಂಡೋ ಶಾಪಿಂಗ್ ಅಂದ್ಕೊಳ್ಳಿ. ಸರ್ಟೇನ್ ಥಿಂಗ್ಸ್ ಪರ್ಚೇಸ್ ಮಾಡಿದೆ, ಬಟ್ ಎಲ್ಲನೂ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಮಲ್ಲೇಶ್ವರಂ 9th ಕ್ರಾಸ್ ಅಲ್ಲಿ ನಾನು ತೋರಿಸ್ತಿರೋದು. ಜನ ಇರೋ ಕಡೆ ನುಗ್ಗದು ಜಾಸ್ತಿ ಅಲ್ವಾ ಹುಡುಗಿಯರು. ಸೊ ಇಲ್ಲೆಲ್ಲ ಜನ ಇದ್ದರು ಅಂತ ಹೇಳಿಬಿಟ್ಟು ನೋಡಿದೆ. ಟಾಪ್ಸ್ ಮಾಡ್ತಿದ್ರು. ಓಕೆ ಚೆನ್ನಾಗಿತ್ತು. ಆಫರ್ಡೆಬಲ್ 300 ಅಂದರೆ ಚೆನ್ನಾಗಿತ್ತು, ಫ್ಯಾನ್ಸಿ ಆಗಿತ್ತು, ಟ್ರೆಂಡಿ ಆಗಿತ್ತು ಟಾಪ್ಸ್ ಎಲ್ಲ. ಬಟ್ ಐ ಡೋಂಟ್ ವಾಂಟೆಡ್ ಟು ಬೈ. ಸೊ ತಗೊಳ್ಳಿಲ್ಲ ನಾನು, ಹಾಗೆ ವಿಂಡೋ ಶಾಪಿಂಗ್ ಮಾಡಿಕೊಂಡೇ ಹೋದೆ. ಸೊ ಇದೆಲ್ಲ 8th ಕ್ರಾಸ್ 9th ಕ್ರಾಸೇ. ಫಿಕ್ಸೆಡ್ ಪ್ರೈಸ್, ನಿಮಗೆ ತುಂಬ ಆಫರ್ಡೆಬಲ್ ಆಗಿ ಟಾಪ್ಸ್ ಸಿಗತ್ತೆ ಇಲ್ಲಿ. ಆ್ಯಂಡ್ ಈ ಕಲೆಕ್ಷನ್ಸ್ ನಂಗೆ ಇಷ್ಟ ಆಯಿತು. ಈ ಕಲರ್ ಎಲ್ಲ, ಈ ಈರುಳ್ಳಿ ಸಿಪ್ಪೆ ಕಲರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಂಗೆ ಪರ್ಚೇಸ್ ಮಾಡೋ ಇಂಟೆನ್ಷನ್ ಇರಲಿಲ್ಲ ಇಲ್ಲಿ, ಬಟ್ ಕಾಸ್ಟ್ಲಿ ಕೂಡ ಅನಿಸ್ತು. 800 ಹೇಳಿದ್ರು. ನೀವು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅವತ್ತು ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್ ಅಂದರು. ನಾನೇ ಬೇಡ ಅಂತ ಹೇಳಿದೆ. ಸುಮ್ಮನೆ ತೊಗೊಳ್ಳಲ್ಲ ಅಂದಮೇಲೆ ಓಪನ್ ಮಾಡಿ ಎಲ್ಲ ನೋಡೋಕ್ಕೆ ಚೆನ್ನಾಗಿರಲ್ಲ ಅಂತ. ಹಾಗೆ ತುಂಬ ಜನ ಬ್ಯಾಂಗ್ಳೂರು ಜನ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮಾಲಲ್ಲಿ ಮಲ್ಲೇಶ್ವರಮಲ್ಲೇ ಇದ್ದಾರೆ ಅಂತ ಹೇಳಬೇಕು. ಕೈಗೆ ಕಾಲಿಗೆ ಇರುವೆಗಳ ಥರ ಜನ ಸಿಗ್ತಿದ್ರು. ಇದು ನೋಡಿ ಗಣೇಶ್ ಬ್ಯಾಂಗಲ್ ಸ್ಟೋರ್ ಅಂತ ಹೇಳ್ಬಿಟ್ಟು ಕಾಟನ್ ಪಾಯಿಂಟ್ 9th ಕ್ರಾಸಲ್ಲಿ ಬರುತ್ತೆ, ಅದರ ಆಪೋಸಿಟೇ ಇದೆ. ಇಲ್ಲಿ A to Z ಎಲ್ಲ ಫ್ಯಾನ್ಸಿ ಐಟಮ್ಸ್ ಸಿಗುತ್ತೆ. ಬ್ರೈಡಲ್ಗೆ ಏನೇನು ಬೇಕು, ಬ್ರೈಡಲ್ ಕಿಟ್ಟು, ಬ್ರೈಡಲ್ ಮೇಕ್ ಓವರು ಗೆ ಏನೇನು ಬೇಕಾಗಿರೋವಂಥ ಕ್ರೀಮ್ಸು, ಕಾಸ್ಮೆಟಿಕ್ಸು, ಓಲೆ, ಬಳೆ, ಉಂಗುರಗಳು ಎಲ್ಲನೂ ಸಿಗತ್ತೆ. ಸೊ ನೋಡಿ, ಇದು 300 rupees ಅಂತೆ ಓಲೆ. ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ಕೇಳಿದೆ. ಕ್ಲಿಪ್ಸು, ಮತ್ತು ಇದು ನೋಡಿ ಹಲ್ದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಅದೆಲ್ಲ ಮಾಡೋಂಗಿದ್ರೆ ಅದರದ್ದು ಕೂಡ ಇವಾಗ ಫ್ಯಾನ್ಸಿ ಸೆಟ್ಸ್ ಬಂದಿದೆ ಅಲ್ವಾ. ಅದು ಮೊಗ್ಗು, ನಾವಿವಾಗ ಕಲರ್ ಸ್ಯಾರಿಗೆ ಆರ್ಟಿಫಿಷಿಯಲ್ ಹೂವು ಮುಟ್ಕೊಳ್ತೀವಲ್ಲ, ಸೊ ಆ ಥರದ್ದು ಎಲ್ಲನೂ ಇದೆ. A to Z ಇತ್ತು ಈ ಶಾಪಲ್ಲಿ. ಆ ಶಾಪ್ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಶೂಟ್ ಮಾಡಿ ನಿಮಗೆ ಅಡ್ರೆಸ್ ಹೇಳಿದ್ರೆ, ಅಕಸ್ಮಾತ್ ಯಾರನ್ನೋ ಮಲ್ಲೇಶ್ವರಂ ಬರೋದಿದ್ದು ಏನಾನ ತೊಗೊಳ್ಬೇಕು ಫ್ಯಾನ್ಸಿ ಐಟಮ್ಸ್ ಅಂದರೆ ಈ ಶಾಪ್ಗೆ ಹೋಗಿ ನೀವು ಬೈ ಮಾಡ್ಬೋದು ಅಂತ ಅಂದ್ಕೊಂಡು ಇದನ್ನ ನಾನು ಶೂಟ್ ಮಾಡಿದೆ. ಸೊ ಎಲ್ಲ ಸಿಗತ್ತೆ. ಬ್ರೈಡಲ್ ಏನು ಜ್ಯುವೆಲ್ರಿ ಸೆಟ್ಟು, ನೇಲ್ ಪಾಲಿಶು, ಲಿಪ್ಸ್ಟಿಕ್ಸು, ಪಿನ್ಸು, ಹೇರ್ ಪಿನ್ಸು, ಬ್ರಷಸ್ಸು, ಇಯರಿಂಗ್ಸು, ಸ್ಮಾಲ್ ಇಯರಿಂಗ್ಸು, ಜಡೆ ಬಿಲ್ಲೆ, ಮೊಗ್ಗಿನ ಜಡೆ, ಸೊ ಎಲ್ಲನೂ ಇದೆ ನೋಡಿ. ಇದು ಅಡ್ರೆಸ್ಸು. ಸೊ ಗಣೇಶ್ ಬ್ಯಾಂಗಲ್ ಸ್ಟೋರ್ಸ್ ಅಂತ
ಅಪೋಸಿಟ್ ಟು ಕಾಟನ್ ಪಾಯಿಂಟ್. ಸೊ ಕಾಟನ್ ಪಾಯಿಂಟ್ ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಆದರೆ ನಿಮಗೆ ಕಾಟನ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ, ಕಾಟನ್ ಪಾಯಿಂಟ್ ಅಂದರೆ ಏನು ಅಂತೆಲ್ಲ. ಬಸ್ ನಂಬರ್ ಮೆಜೆಸ್ಟಿಕ್ಕಿಂದ ನೀವು ಬರೋರಾದರೆ 276 ಮತ್ತು 258 ಬಸ್ ನಂಬರ್ ಈ ರೂಟಲ್ಲಿ ಬರುತ್ತೆ. ನೀವು ಆರಾಮಾಗಿ ಬರ್ಬೋದು. 11th ಕ್ರಾಸ್ ಇಳಿದು ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ. ಸೊ ಆವಾಗ ನಿಮಗೆ ಇದು ಸಿಗತ್ತೆ. ಸೊ ನೆಕ್ಸ್ಟ್ ಮುಂದೆ ಹೋಗ್ತಾ ಇಯರಿಂಗ್ಸ್ ನೋಡಿ. ಇಯರಿಂಗ್ಸ್ ಇದೆಲ್ಲ ಇಯರಿಂಗ್ಸು 100 ರೂಪೀಸ್ ಅಂತೆ. ಸೊ ಯಾವ ಇಯರಿಂಗ್ಸ್ ಬೇಕಾದರೂ ತೊಗೊಳ್ಬೋದು, ಯಾವ ಕಲರ್ಸ್ ಬೇಕಾದರೂ ನಿಮಗೆ ಸಿಗುತ್ತೆ. ಸೊ ಎಷ್ಟೊಂದು ಶಾಪ್ಸ್ ಇದೆ ಈ ಥರ. ಈ ಸ್ಟ್ರೀಟ್ ಪೂರ ಶಾಪಿಂಗ್ ಏರಿಯಾ, ಶಾಪಿಂಗ್ ಸ್ಟ್ರೀಟ್. ಇಲ್ಲಿ ಮೊಬೈಲ್ ಕೇಸಸ್, ಮೊಬೈಲ್ ಆಕ್ಸೆಸರೀಸ್, ಸ್ಕ್ರೀನ್ ಗಾರ್ಡ್ಸ್ ಎಲ್ಲನೂ ಸಿಗುತ್ತೆ. ಸೊ ಅದು ಒಂದು ಗುಡ್ ಶಾಪ್. ಮುಂಚೆ ಎಲ್ಲ ನಾನು ಅದರಲ್ಲಿ ಪರ್ಚೇಸ್ ಮಾಡಿದ್ದೀನಿ ಮೊಬೈಲ್ ಆಕ್ಸೆಸರೀಸು. ಮತ್ತು ಲಂಚ್ ಮಾಡಿಕೊಂಡೆ ಕಾಫಿ ಕಟ್ಟೆಯಲ್ಲಿ. ಮತ್ತು ನೋಡಿ ಇಲ್ಲಿ ಲಂಚ್ ಆಗಿದ್ದಾದ್ಮೇಲೆ ಇನ್ನೂ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಆಗಿದ್ದಾದಮೇಲೆ ಈ ಸಲಾಡ್ ತಿಂದೆ. ತುಂಬ ಚೆನ್ನಾಗಿ ಮಾಡಿದರು ಆಂಟಿ. ಅವರು 9th ಕ್ರಾಸ್ 8th ಕ್ರಾಸ್ ಹತ್ರ ಇರ್ತಾರೆ. ಸೊ ಯಾವಾಗಲೂ ಇರ್ತಾರಂತೆ. ಉತ್ತರ ಕರ್ನಾಟಕದವರು, ಹುಬ್ಳಿಯವರು. ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ತುಂಬ ಸ್ಟ್ರಾಂಗಾಗಿ ಮಾಡಿಕೊಡಿದ್ರು. ಯು ಹ್ಯಾವ್ ಟು ವಿಸಿಟ್ ಹರ್. ತುಂಬ ಕಷ್ಟಪಟ್ಟು ದುಡಿತಾರೆ ಆ್ಯಂಡ್ ಹೆಲ್ದಿ ಕೂಡ. ಮೊಳಕೆ ಕಟ್ಟಿದ ಕಾಳು, ಪ್ರೋಟೀನ್ ರಿಚ್. ಸೊ ಹಾಗಾಗಿ ನೀವು ಹೋದರೆ ಆ ಕಡೆ ವಿಸಿಟ್ ಮಾಡಿ. ಅವ್ರ ಹತ್ರ ಫೋನ್ಪೇ ಎಲ್ಲನೂ ಇದೆ ಅಂತೆ. ಸೊ ನೋಡಿ ಎಷ್ಟು ಎಮ್ಮೆಯಾಗಿದೆ. ನನಗೆ ಇವಾಗ ನೋಡ್ತಿದ್ರು ತಿನ್ನಬೇಕು ಅನಿಸ್ತದೆ. ಸೊ ಇವಾಗ ಹಾಗೆ ನಾನು ಮಂತ್ರಿ ಮಾಲ್ ಕಡೆಗೆ ಹೋದೆ. ಲೈಫ್ ಸ್ಟೈಲಲ್ಲೆಲ್ಲ 50% ಆಫರ್ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು. ಕ್ರಿಸ್ಮಸ್ದೇನು ಅಷ್ಟೊಂದು ಗ್ರ್ಯಾಂಡಾಗಿ ಈ ಸತಿ ಮಂತ್ರಿ ಮಾಲಲ್ಲಿ ಡೆಕೋರೇಷನ್ ಏನೂ ಮಾಡಿಲ್ಲ. ಕ್ರಿಸ್ಮಸ್ ಟೈಮಲ್ಲಿ ಮಾಲಿಗೆ ಹೋಗೋದು ಒಂಥರ ಎಲ್ಲರಿಗೂ ಖುಷಿ ಅಲ್ವಾ. ಸೊ ಅರೇಂಜ್ಮೆಂಟ್ ಮಾಡಿರ್ತಾರೆ, ಕ್ರಿಸ್ಮಸ್ ಟ್ರೀ ಇಟ್ಟಿರ್ತಾರೆ, ಏನಾನೋ ಒಂದು ಈವೆಂಟ್ ಥರ ಇರುತ್ತೆ. ಸೊ ಹಾಗಾಗಿ ನಾನು ಹೋದೆ, ಬಟ್ ಅಲ್ಲೇನೂ ಇರಲಿಲ್ಲ. ಬಟ್ ಲೈಫ್ ಸ್ಟೈಲಲ್ಲಿ ಆಫರ್ ಹಾಕಿದ್ದ, ಟ್ರೆಂಡ್ಸಲ್ಲೂ ಆಫರ್ ಹಾಕಿದ್ದ. ಬಟ್ ಲೈಫ್ ಸ್ಟೈಲ್ಗೆ ಹೋಗೋಣ ಅಂತ ಹೋದೆ. ಬಟ್ ನನಗೇನು ಅಷ್ಟು ವರ್ತಿ ಅನಿಸಿಲ್ಲ. ಎಲ್ಲನೂ ಕಾಸ್ಟ್ಲಿನೇ. 1 to double ರೇಟ್ ಇಟ್ಟಿರ್ತಾರೆ ನೋಡಿ. ಇದು 70% ಆಫ್ ಅಂತೆ. ಪ್ರೈಸ್ ಬಂದು 1049 ಆ್ಯಂಡ್ ಟಾಪ್ ಬಂದು ತುಂಬ ಟ್ರಾನ್ಸ್ಪರೆಂಟ್. ಸೊ ಹೀಗೆ ಎಲ್ಲನೂ, ಇಲ್ಲಾಂದರೆ ಚೆನ್ನಾಗಿರಲ್ಲ ಕಲೆಕ್ಷನ್ನು, ಆ ಥರ ಇತ್ತು. ಬಟ್ ಕೆಲವೊಂದು ಕುರ್ತಾಸ್ ಎಲ್ಲ 50% ಆಫಲ್ಲಿ ಇಟ್ಟಿದ್ರು. ಅದು ಸ್ವಲ್ಪ ಚೆನ್ನಾಗಿತ್ತು. ಕೆಲವೊಂದು ಸೆಟ್ಸ್ ಚೆನ್ನಾಗಿತ್ತು, ಕೆಲವೊಂದು ಸೆಟ್ ಮಾತ್ರ ಕಾಸ್ಟ್ಲಿ ಅನಿಸ್ತು ನನಗೆ. ಈ ಸೆಟ್ ಕಾಸ್ಟ್ಲಿ ಅನಿಸ್ತು. ಅವ್ರು ಆಫರ್ ಪ್ರೈಸ್ಗೆ ಇಟ್ಟರು, ಆಫರ್ ಇಟ್ಟಿಲ್ಲ ಅಂದರು ಅದು ಸೇಮ್ ಪ್ರೈಸ್ಗೆ ಸಿಗುತ್ತೆ. ನಾನು ಕೆಲವೊಂದು ಪರ್ಚೇಸ್ ಮಾಡಿದೆ. ತೊಗೊಂಡಿದ್ದಾದಮೇಲೆ ಕಾಸ್ಟ್ಲಿ ಕೊಟ್ಬಿಟ್ನೇನೋ ಅಪ್ಪ ಅಂತ ಅನಿಸ್ತು. ಬಟ್ ಓಕೆ, ಅಷ್ಟೇನು ಕಾಸ್ಟ್ಲಿ ಇರಲಿಲ್ಲ. ಕ್ಲಾತ್ ಚೆನ್ನಾಗಿತ್ತು. ಮತ್ತು ಅಲ್ಲಿ ಒಂದು ಏನೋ ಪ್ರಮೋಷನ್ಗೆ ಅಂತ ಇಟ್ಟಿರ್ತಾರಲ್ವ, ಎಕ್ಸಿಬಿಷನ್ ಥರ, ಆ ಥರ ಏನೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಟ್ಟಿದ್ರು, 2 ವೀಲರ್ಸ್. ಇದು ನೋಡಿ ಹೆಲ್ಮೆಟ್ ಇಲ್ದಿರಾ ಮತ್ತು DL ಇಲ್ದಿರಾ ಕೂಡ ಇದನ್ನ ರೈಡ್ ಮಾಡ್ಬೋದಂತೆ. ಹೋದರೆ ಆ ಕಡೆ ವಿಸಿಟ್ ಮಾಡಿ ನೋಡಿ. ಮತ್ತು ಸ್ಪಾರ್ ಒಳಗೆ ಹೋದೆ, ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡಬೇಕಿತ್ತು. ಗ್ರೀನ್ ಟೀ ಮತ್ತು ಏನೋ ಸೂಪ್ಸು ಎಲ್ಲ ಪರ್ಚೇಸ್ ಮಾಡಿದೆ. ಈ ಥರ ಆಟ ಆಡಿಸ್ತಿದ್ದಾರೆ ಅವರು. ಕಾಯಿನ್ಸ್ನ ನೀವು ಲಿಫ್ಟ್ ಮಾಡಿಬಿಟ್ಟು ಅವ್ರು 10 ಎಣಿಸೋಷ್ಟೊತ್ತಿಗೆ ಎಷ್ಟು ಕಾಯಿನ್ಸ್ ನೀವು ಆ ಪಾಕೆಟಲ್ಲಿ ಹಾಕಿದ್ರೆ ಅಷ್ಟು ಕಾಯಿನ್ಸ್ದು ಅಮೌಂಟು ಡಿಡಕ್ಟ್ ಆಗುತ್ತೆ ಇಫ್ ಯು ಪರ್ಚೇಸ್ ಫಾರ್ 1500 ರೂಪೀಸ್. ಸೊ ಇಲ್ಲೂ ಚೆನ್ನಾಗಿದೆ ಆಫರ್ಸು. ಆ್ಯಂಡ್ ಒಳಗಡೆ ಎಲ್ಲ ರಿನೋವೇಷನ್ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ರಿನೋವೇಷನ್. ಮುಂಚೆ ಥರ ಇಲ್ಲ ಇವಾಗ ಮಂತ್ರಿ ಮಾಲ್. ನಾನು ಹೋಗಿ ಸುಮಾರು ದಿನ ಆಯಿತು. ಬಿಫೋರ್ ಲಾಕ್ಡೌನ್ ಐ ವೆಂಟ್, ಆಫ್ಟರ್ ದಟ್ ಐ ಡಿಂಟ್ ಗೋ. ಸೊ ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಒಳಗಡೆ ಜ್ಯೂಸ್ ಶಾಪ್ ಇದೆ, ಅಲ್ಲಿ ಗ್ರ್ಯಾಂಡ್ ಮಾಸ್ ಕಾರ್ನರ್ ಅಂತ ಏನೋ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಳ್ಳಿ ವಾತಾವರಣ, ಹಳ್ಳಿ ಟಿಂಚ್ನ ಮಾಲ್ ಒಳಗಡೆ ತಂದಿದ್ದಾರೆ. ಸೊ ಅದನ್ನು ಕೂಡ ಶೂಟ್ ಮಾಡಿದ್ದೀನಿ ನಾನು, ಮುಂದೆ ನೋಡ್ಬೋದು. ಇಲ್ಲಿ 399 ಏನೋ ಜಾಕೆಟ್ಸು ಅದು ಇದು ಎಲ್ಲ ಆಫರ್ ಹಾಕಿದ್ದಾರೆ ಬಾಯ್ಸ್ ಸೆಕ್ಷನಲ್ಲಿ. ಸೊ ಅದನ್ನು ಕೂಡ ನೀವು ಒಂದ್ಸತಿ ನೋಡ್ಬೋದು. ಬಾಯ್ಸ್ ಹೋಗಿ ಅದನ್ನ ನೋಡಿ. 399 ರೂಪೀಸ್. ಸೊ ತುಂಬ ಜನ ಅಲ್ಲಿದ್ದರು. ಸ್ಪಾರ್ ಪ್ರೈಸ್ ಅಂತ. ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸ್ ಕೂಡ 350 ರೂಪೀಸ್ಗೆ ಕ್ಯೂಟ್ ಹ್ಯಾಂಡ್ ಬ್ಯಾಗ್ಸ್ ಇತ್ತು. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಇದು ಜ್ಯೂಸ್ ಶಾಪ್ ಒಳಗಡೆ ಇವಾಗ ಇಟ್ಟಿದ್ದಾರೆ ಆ ಶಾಪ್ನ. ಆ ವೆಜಿಟೇಬಲ್ ಸೆಕ್ಷನ್ ಎಲ್ಲ ಬರುತ್ತಲ್ವ, ಮಂತ್ರಿ ಮಾಲ್ ಯೂಶಲಿ ನೋಡಿರ್ತೀರಾ. ಸೊ ಆ ಮಂತ್ರಿ ಮಾಲ್ ಸೆಕ್ಷನ್ ಹತ್ರ ಈ ಥರ ಒಳಗಡೆನೇ ಜ್ಯೂಸ್ ಶಾಪ್ ಇದೆ. ಆ್ಯಂಡ್ ಗ್ರ್ಯಾಂಡ್ ಮಾಸ್ ಕಾರ್ನರಲ್ಲಿ ನೋಡಿ, ಒಳಗಡೆ ನಾವು ಮರ ಎಲ್ಲ ಬೀಸ್ತೀವಲ್ಲ, ಗೌರಿ ಬಾಗುಣೆ ಎಲ್ಲ ಕೊಡ್ತೀವಲ್ಲ, ಆ ಮರ, ಪಿಂಗಾಣಿದು ಉಪ್ಪಿನಕಾಯಿದು ಇದು ಎಲ್ಲನೂ ಇಟ್ಟಿದ್ದಾರೆ. ಇದು ಒಂಥರ ಏನೋ ಇಂಡೋ ವೆಸ್ಟರ್ನ್ ಟಿಂಚ್ ಥರ ಆ್ಯಂಡ್ ವಿಲೇಜ್ ಚೆನ್ನಾಗಿತ್ತು. ಈ ಥರ ಪುಟ್ಟು ಟ್ರೀ ಇಟ್ಟು ಡೆಕೋರೇಟ್ ಮಾಡಿದ್ದಾರೆ ಅಷ್ಟೇ.
ಮತ್ತು ನಾನು ರಾಜನಗರ ಹೋಗಿ ನಾನು ರೆಗ್ಯುಲರ್ ಹನುಮಾನ್ ಟೆಂಪಲ್ ಹೋಗ್ತೀನಿ, ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದೆ. ನಾನು ಸ್ವಲ್ಪ ಥಿಂಗ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಸ್ವಲ್ಪ ಟಾಪ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡೋಕ್ಕಾಗಿಲ್ಲ. ಸೊ ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಏನೇನೆಲ್ಲ ತೊಗೊಂಡೆ ಅಂತ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಬಾಯ್ ಬಾಯ್.